ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಸೊ ಇವತ್ತು ತುಂಬ ಕೆಲಸ ಇದೆ, ಬೇಗ ಬೇಗ ಕ್ವಿಕ್ಕಾಗಿ ಟಿಫನ್ ಮಾಡಬೇಕಂತ ರೆಡಿ ಮಾಡ್ತಾಯಿದ್ದೀನಿ. ಸೊ ನೋಡಿ, ಇವತ್ತು ಟೊಮೆಟೊ ಬಾತ್ ಮಾಡೋಣ ಅಂದ್ಬಿಟ್ಟು ಟೊಮೆಟೊ ಬಾತ್ ಮಾಡ್ತಾಯಿದ್ದೀನಿ ಟಿಫನ್ಗೆ. ನೈಟೇ ಕಾಳೆಲ್ಲ ನೆನೆಸಿಟ್ಟಿದ್ದೆ. ಈರುಳ್ಳಿ ಹಾಕಿ ಬಟಾಣಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಟೊಮೆಟೊ ಬಾತ್ಗೆ. ಕ್ಲೀನಾಗಿ ಫುಲ್ ರೋಸ್ಟ್ ಮಾಡ್ಕೋಬೇಕು. ಈರುಳ್ಳಿ ಎಲ್ಲ ಕಂಪ್ಲೀಟ್ ರೋಸ್ಟ್ ಆಗಬೇಕು. ಆ ಥರ ಫ್ರೈ ಮಾಡಿಕೊಂಡು ನಾನೆಲ್ಲ ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೀನಿ ಈರುಳ್ಳಿ. ಟೊಮೆಟೊನೂ ಅಷ್ಟೇ ಉದ್ದುದ್ದಕ್ಕೆ ಹೆಚ್ಕೋಬೇಕು. ಟೊಮೆಟೊ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು. ಟೊಮೆಟೊ ಬಾತ್ ಆಗಿರೋದ್ರಿಂದ ಟೊಮೆಟೊ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು. ಆ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ. ಎಲ್ಲ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಈ ಥರ ಕ್ಲೀನಾಗಿ ಫ್ರೈ ಮಾಡಿಕೊಂಡು ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು. ಬ್ಯಾಚುಲರ್ಸು ಕೂಡ ಮಾಡ್ಕೊಳ್ಬೇಕಾದಂಥ ಬಿರಿಯಾನಿ ಇದು. ತುಂಬ ಕ್ವಿಕ್ಕಾಗುತ್ತೆ, 20 ಮಿನಿಟ್ಸಲ್ಲೇ ಆಗುತ್ತೆ. ಸೊ ನನಗೂ ತುಂಬ ಇವತ್ತು ಕೆಲಸ ಹೊರಗಡೆ ಇರೋದ್ರಿಂದ ಬೇಗ ಆಗೋಂಥ ಟಿಫನ್ನೇ ಮಾಡಬೇಕಂದ್ಬಿಟ್ಟು ಬೇಗ ಬೇಗ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಎಲ್ಲ ಕ್ಲೀನಾಗಿ ಬೆಂದಿದೆ ಇದು. ನೋಡಿ ಟೊಮೆಟೊ ಎಲ್ಲ ಸ್ಮ್ಯಾಶೇ ಆಗಿದೆ, ಅಷ್ಟು ಚೆನ್ನಾಗಿ ಬೆಂದಿದೆ. ಈಗ ರುಬ್ಬಿರೋಂಥ ಮಸಾಲೆ ಹಾಕ್ಕೋತೀನಿ. ನೋಡಿ, ರುಬ್ಬಕ್ಕೆ ಏನೂ ಇಲ್ಲ, ಜಸ್ಟ್ ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ ಮೂರೇ ಹಾಕಿರೋದು. ಕೊತ್ತಂಬರಿ ಸೊಪ್ಪು ಬೇಕಾದರೆ ನೀವು ಕಟ್ ಮಾಡಿನೂ ಹಾಕ್ಕೋಬೋದು. ನಾನು ರುಬ್ಬಕ್ಕೆ ಹಾಕ್ತೀನಿ, ಯಾಕೆಂದರೆ ನಮ್ಮ ಮನೇಲಿ ತೆಗೆದು ಸೈಡ್ಗೆ ಇಡ್ತಾರೆ, ಯಾರೂ ತಿನ್ನಲ್ಲ ಕೊತ್ತಂಬರಿ ಸೊಪ್ಪು. ಹಾಗಾಗಿ ಈಗ ಉಪ್ಪು ಹಾಕ್ಕೋತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ರುಬ್ಬಿರೋ ಮಸಾಲೆ ಇದು ಎಲ್ಲ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು. ಈಗ ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ. ಇದು ಮಟನ್ ಸಾಂಬಾರು ಪುಡಿ ಅಂತ, ಇದು ಮನೇಲೇ ಮಾಡಿರೋಂಥ ಪೌಡರು, ಬೇರೆ ಏನು ಪೌಡರ್ಸ್ ಹಾಕಲ್ಲ, ಇಷ್ಟೇ ಹಾಕೋದು. ನೋಡಿ, ಈಗೊಂದು 3 ಟೇಬಲ್ ಸ್ಪೂನ್ ಹಾಕ್ಕೋತಾ ಇದ್ದೀನಿ. ಈಗೊಂದು ಮಿಕ್ಸ್ ಕೊಡೋದು. ಈ ಮಟನ್ ಸಾಂಬಾರು ಪುಡಿದು ರೆಸಿಪಿ ಎಲ್ಲ ಬೇಕಂದರೆ ಕಮೆಂಟ್ ಮಾಡಿ, ಖಂಡಿತ ಇದನ್ನೆಲ್ಲ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ನೋಡಿ ಈ ಥರ ನೋಡೋಕ್ಕೆ ಅನ್ನಿಸ್ತಾ ಇದೆ ಅಲ್ಲ, ಈ ಥರ ಬಂದಿದೆ. ಎಲ್ಲ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ನೋಡಿ. ಈಗ ರೈಸ್ ಹಾಕ್ಕೋಬೇಕು. ನೋಡಿ, ಈ ಗ್ಲಾಸಲ್ಲಿ 2 ಗ್ಲಾಸ್ ನಾನು ರೈಸ್ ಹಾಕ್ಕೋತಾ ಇದ್ದೀನಿ. ರೈಸ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನೋಡಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ನೀರು ಹಾಕ್ತಿದ್ದೀನಿ. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು. ಈಗ ಕ್ಲೀನಾಗಿ ಒಂದು ಮಿಕ್ಸ್ ಕೊಟ್ಟು ಕುದಿಯೋಕ್ಕೆ ಬಿಡಬೇಕು. ನೀರು ಕುದ್ದ ಮೇಲೆ ಏನು ಕುಕ್ಕರ್ದು ಏನಿರುತ್ತೆ ಅದು ಲಿಡ್ ಕ್ಲೋಸ್ ಮಾಡ್ಕೋಬೇಕು. ಫಸ್ಟು ನೀರು ಒಂದು ಸಲ ಕುದೀಲಿ ಅಂತ ಬಿಟ್ಟಿದ್ದೀನಿ. ನೋಡಿ, ಅದು ಉಪ್ಪು ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕಲ್ಲ, ಹಂಗಾಗಿ ಮಿಕ್ಸ್ ಮಾಡ್ತಾಯಿದ್ರೆ ಕ್ಲೀನಾಗಿ ಸ್ಪ್ರೆಡ್ ಆಗುತ್ತೆ. ನೋಡಿ, ಇವಾಗ ಬಿಟ್ಬಿಟ್ಟೆ ಅದು ಕುದಿ ಬರಲಿ ಅಂತ. ಈಗ ಕುದಿ ಬಂದಿದೆ. ಇವಾಗ ನಾನು ಕುದಿ ಬಂದಮೇಲೆ ಇನ್ನೊಂದು ಸಲ ಮಿಕ್ಸ್ ಮಾಡಿಕೊಂಡು, ಕೆಳಗಡೆ ತಳ ಹಿಡಿಬಾರ್ದಲ್ವ, ಹಂಗಾಗಿ ಮಿಕ್ಸ್ ಮಾಡ್ಕೋತೀನಿ ಅಷ್ಟೇ. ನೋಡಿ, ತುಂಬ ಮಿಕ್ಸ್ ಮಾಡೋಕ್ಕೋದ್ರೂ ರೈಸ್ ಎಲ್ಲ ಕಟ್ಟಾಗಿಬಿಡುತ್ತೆ, ಹಂಗಾಗಿ ತುಂಬ ಮಿಕ್ಸ್ ಮಾಡ್ಕೋಬಾರ್ದು. ಇವಾಗ ನಾನು ಲಿಡ್ ಕ್ಲೋಸ್ ಮಾಡ್ಕೋತಾ ಇದ್ದೀನಿ. 2 ವಿಷಿಲ್ ಹೊಡ್ಸಿದ್ರೆ ಸಾಕು. ನೋಡಿ, ಈಗ 2 ವಿಷಿಲ್ ಹೊಡೆದಾಯಿತು. ನೋಡಿ, ಈ ಥರ ಮೇಲೆ ಎಲ್ಲ ಇರುತ್ತೆ ಮಸಾಲೆ, ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಎಲ್ಲ ಕಡೆ ಮಸಾಲೆ ಹೋಗುತ್ತೆ. ರೈಸ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ತುಂಬ ಈಸಿ ಮತ್ತು ತುಂಬ ಕಡಿಮೆ ಪ್ರೊಸೀಜರು, ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಸರಿ ಅಂತ ಇವಾಗ ಟಿಫನ್ ಎಲ್ಲ ಮುಗಿಸ್ಕೊಂಡು ನಮ್ಮ ಮನೆಯವ್ರಿಗೂ ಹಾಕ್ಕೊಟ್ಟು ಅವರೂ ತಿಂದರು. ಅವರು ವಿಡಿಯೋಗೆ ಬರಲ್ಲ, ಸ್ವಲ್ಪ ಶೈ ಬಿಹೇವಿಯರ್ ಅವ್ರದ್ದು, ನಾಚಿಕೆ ಸ್ವಭಾವ. ಸೊ ಅದು ಬರೋದಿಲ್ಲ. ಹಂಗಾಗಿ ಆಯಿತು ಬಿಡು, ಯಾಕೆ ಹಿಂಸೆ ಮಾಡೋದು ಅಂತ ಹೇಳಿ ಸುಮ್ಮನೆ ಆದೆ. ಸರಿ ಎಲ್ಲ ಟಿಫನ್ ಎಲ್ಲ ಮುಗಿಸ್ಕೊಂಡು ನಮ್ಮ ಮನೆಯವ್ರಿಗೂ ಕೊಟ್ಟು ಅವರು ತಿಂದಾದಮೇಲೆ ಹೊರಗಡೆ ಹೋಗೋಣ ಅಂತ ಹೊರಟ್ವಿ. ಸ್ವಲ್ಪ ಕೆಲಸ ಇತ್ತು ಟಾಟಾ ಶೋರೂಮಲ್ಲಿ. ಈ ನಂಬರ್ ಪ್ಲೇಟ್ ಇರುತ್ತಲ್ಲ, ಅದು ನಂಬರ್ ಪ್ಲೇಟ್ ಬುಕ್ ಮಾಡಿದರು, ಅದು ಈಸ್ಕೋಬೇಕಿತ್ತು ಅಂದ್ಬಿಟ್ಟು ಹೋಗಿದ್ವಿ. ನೋಡಿ, ಯೂ ಟರ್ನ್ ಮಾಡ್ಕೊಂಡು ಮುಂದೆ ಹೋಗಿ ಕ್ರಾಸ್ ಮಾಡ್ಕೊಬರ್ಬೇಕಂದ್ಬಿಟ್ಟು ಮುಂದೆ ಹೋದ್ವಿ. ಮತ್ತು ಈಗ ಟಾಟಾ ಶೋರೂಮಿಗೆ ಬಂದು ಆಚೆನೇ ಇದ್ದೆ, ಪಾರ್ಕಿಂಗ್ ಜಾಗ ಇರಲಿಲ್ಲ ಅಲ್ಲಿ 2 ವೀಲರ್ದು.
ಸೊ ಹಂಗಾಗಿ ಈಚೆನೇ ಇದ್ದೆ, ಗಾಡಿ ಹತ್ರನೇ ನಿಂತಿದ್ದೆ. ಅವ್ರು ಹೋಗಿ ಇಸ್ಕೊಂಡು ಬರೋಕ್ಕೆ ಅಂತ ಹೋದರು. ತುಂಬ ಕ್ವಿಕ್ಕಾಗಿ ಬಂದರು, ಜಾಸ್ತಿ ಹೊತ್ತೇನು ವೆಯ್ಟ್ ಮಾಡಿಸ್ಲಿಲ್ಲ ಅವರು. ಬಂದರು. ಶೋರೂಮ್ ತುಂಬ ಚೆನ್ನಾಗಿತ್ತು. ಬರ್ತಾಯಿದ್ದಾರೆ ಈಗ ವಾಪಸ್ಸು. ನಂಬರ್ ಪ್ಲೇಟ್ ಇಸ್ಕೊಂಡು ಬಂದರು. ಬಾ ಬೇಗ ಬಾ, ಟೈಮ್ ಆಯಿತು, ಚಿಂಟು ಸ್ಕೂಲಿಂದ ಕರ್ಕೊಬರ್ಬೇಕು ಅಂತ ಅಂದರು. ಮತ್ತು ಹಂಗೆ ಅವನ್ನ ಸ್ಕೂಲಿಂದ ಕರ್ಕೊಂಡು ಅವನೇನಾದರೂ ಬೇಕು ಅಂತ ಕೇಳ್ತಿದ್ದ, ಅವ್ನಿಗೇನಾದ್ರು ಕೊಡ್ಸೋಣ ಅಂದ್ಬಿಟ್ಟು ಕರ್ಕೊಂಡೋದ್ವಿ ಬೇಕ್ರಿಗೆ. ಅಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಗೊಂಡು ಮನೆಗೆ ಬಂದ್ವಿ. ಮತ್ತು ಇಲ್ಲಿ ಅಪ್ಪ ಫೋನ್ ನೋಡ್ಕೊಂಡು ಕೂತಿದ್ರು, ಮಗ ಹೆಡ್ಸೆಟ್ ಹಾಕ್ಕೊಂಡು ಟಿ ವಿನೂ ನೋಡಿಕೊಂಡು ಹೆಡ್ಸೆಟ್ಟು ಹಾಕ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಕೂತಿದ್ರು. ಹಂಗೆ ಮಧ್ಯಾಹ್ನ ಆಯಿತು. ನೋಡಿ ಏನು ಸ್ಟೈಲಾಗಿ ಕೂತಿದ್ದಾನೆ ನನ್ನ ಮಗ. ಟಿ ವಿನೂ ನೋಡಬೇಕು, ಜೊತೆಗೆ ಹೆಡ್ಸೆಟ್ಟಲ್ಲಿ ಸಾಂಗು ಕೇಳಬೇಕು. ಮತ್ತು ಈಗ ಆಯಿತು ಮಧ್ಯಾಹ್ನಕ್ಕೆ ಊಟ ರೆಡಿ ಮಾಡೋಣ ಅಂದ್ಬಿಟ್ಟು ಕುಂಬಳಕಾಯಿ ಪಲ್ಯ ಮತ್ತು ರೊಟ್ಟಿ ಮಾಡಿಕೊಡು ಅಂತ ಕೇಳಿದ್ರು. ಅದಕ್ಕೆ ಸರಿ ಅಂದ್ಬಿಟ್ಟು ಕುಂಬಳಕಾಯಿ ಪಲ್ಯ ಮಾಡೋಕ್ಕೆ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಈರುಳ್ಳಿ, ಕರ್ಬೇವಿನ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ತುಂಬ ಬೇಸಿಕ್ಕಾಗಿ ಮಾಡುವಂಥದ್ದು. ಕುಂಬಳಕಾಯಿನೂ ನೋಡಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ತುಂಬ ಸಣ್ಣಕ್ಕೆ ಕಟ್ ಮಾಡಿದ್ರೆ ಬೆಂದ ಮೇಲೆ ಫುಲ್ಲು ಸ್ಮ್ಯಾಶ್ ಆಗಿಬಿಡುತ್ತೆ. ಸೊ ಹಂಗಾಗಿ ನಾವು ಸ್ವಲ್ಪ ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡ್ರೆ ಆಯಿತು. ಇವಾಗ ನೋಡಿ ಸ್ಟಾರ್ಟ್ ಮಾಡೋಣ ಬನ್ನಿ. ಎಣ್ಣೆ ಹಾಕೋತಾ ಇದ್ದೀನಿ ಬಾಣಲಿಗೆ, ಸಾಸಿವೆ ಹಾಕೋತಾ ಇದ್ದೀನಿ. ಸಾಸಿವೆ ಚಿಟಪಟ ಅಂತ ಸಿಡಿದ ಮೇಲೆ ನಾವು ನೆಕ್ಸ್ಟ್ ಏನು ಬೇಕೋ ಅದನ್ನು ಹಾಕ್ಕೋಬೇಕು. ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಹಾಕ್ಕೊಳ್ಳೋರು ಹಾಕ್ಕೋಬೋದು, ಆಪ್ಷನಲ್ ಅದು. ಬಟ್ ನಾವು ಮಾಡೋ ಸ್ಟೈಲಲ್ಲಿ ನಾವು ಹಾಕಲ್ಲ. ಸೊ ಹಂಗಾಗಿ ಇದು ಚಿಟಪಟ ಅಂತ ಅಂದಮೇಲೆ ಕರ್ಬೇವಿನ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ನೋಡಿ ಇದೊಂದು ಸ್ವಲ್ಪ ಬೆಚ್ಚಗಾಗಲಿ ಅಂತ. ಆಮೇಲೆ ಈಗ ಹಸಿಮೆಣ್ಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ ನೋಡಿ. ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಮತ್ತು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಎಲ್ಲ ಒಂದೇ ಒಂದು ಮೇಲೆ ಹಾಕ್ಕೊಬಿಟ್ರೆ ಸೀದಂಗೆ ಆಗಿಬಿಡುತ್ತೆ. ಕೆಳಗಡೆ ತಳದಲ್ಲಿ ಏನಿರುತ್ತೆ ಅದು. ಇದನ್ನು ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಎಣ್ಣೆಯಲ್ಲಿ ಮೆಣ್ಸಿನ್ಕಾಯಿ ಫ್ರೈ ಆದ್ರೇ ಕ್ಲೀನಾಗಿ ಖಾರ ಫ್ಲೇವರ್ ಗೊತ್ತಾಗೋದು. ನೋಡಿ ಹಿಂಗೆ ಕ್ಲೀನಾಗಿ ಫ್ರೈ ಆಗಿದೆ. ಇವಾಗ ನಾನು ನೆಕ್ಸ್ಟು ಈರುಳ್ಳಿನ ಹಾಕ್ಕೋಬೇಕು. ನೋಡಿ ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಸಣ್ಣಕ್ಕೆ ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇದಕ್ಕೆ ಬೇಕಂದರೆ ನೀವು ಸಣ್ಣಕ್ಕೂ ಕಟ್ ಮಾಡ್ಕೊಬೋದು ಈರುಳ್ಳಿನ, ಏನೂ ತೊಂದರೆ ಇಲ್ಲ. ಚಾಪರ್ಗೆ ಹಾಕಿನೂ ಕಟ್ ಮಾಡ್ಕೊಬೋದು. ಈಗ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ. ಇದರಲ್ಲೂ ಕೂಡ ಎಣ್ಣೆಲೆ ಕ್ಲೀನಾಗಿ ಫ್ರೈ ಆದಷ್ಟು ಟೇಸ್ಟ್ ಇರುತ್ತೆ. ಕೆಲವರು ಸ್ವಲ್ಪ ಸಾಲ್ಟ್ ಹಾಕಿ ಫ್ರೈ ಮಾಡ್ತಾರೆ, ನಮಗೆ ಆ ಥರ ಇಷ್ಟ ಆಗೋಲ್ಲ. ನಾವು ನಿಧಾನಕ್ಕೆ ಮಾಡ್ತೀವಿ, ಅಂದರೆ ಕ್ಲೀನಾಗಿ ಎಣ್ಣೆಲೆ ಫ್ರೈ ಆಗಬೇಕು, ಆ ಥರನೇ ಮಾಡ್ಕೊಳ್ಳೋದು. ನೋಡಿ ಅದೆಲ್ಲ ಪೀಸ್ ಆಗಬೇಕು, ಆ ಥರ ಕ್ಲೀನಾಗಿ ಫ್ರೈ ಆಗಬೇಕು. ನೋಡಿ ಮಧ್ಯಾಹ್ನಕ್ಕೆ ಸಾಂಬಾರು ಮಾಡಿದ್ರೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಇದು ತುಂಬ ಕ್ವಿಕ್ಕಾಗಿ ಆಗೋವಂಥದ್ದು ಅಂತ ಕುಂಬಳಕಾಯಿ ಸ್ವಲ್ಪ ಇತ್ತು, ಹಂಗಾಗಿ ಕುಂಬಳಕಾಯಿ ಪಲ್ಯ ಮಾಡಿ ರೊಟ್ಟಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನೋಡಿ ಕ್ಲೀನಾಗಿ ಫ್ರೈ ಆಗ್ತಾಯಿದೆ. ಈ ಥರ ಕ್ಲೀನಾಗಿ ಫ್ರೈ ಮಾಡಿಕೊಂಡು ಆಮೇಲಿಂದ ನಾವು ಕಟ್ ಮಾಡ್ಕೊಂಡಿರ್ತೀವಲ್ಲ ಆ ಕುಂಬಳಕಾಯಿ ಹಾಕ್ಕೋಬೇಕು. ನೋಡಿ ಕಟ್ ಮಾಡ್ಕೊಂಡಿರೋಂಥ ಕುಂಬಳಕಾಯಿನ ಹಾಕೋತಾ ಇದ್ದೀನಿ ಇವಾಗ. ಇದು ನೋಡೋಕ್ಕೆ ಜಾಸ್ತಿ ಅನಿಸುತ್ತೆ ಕಟ್ ಮಾಡಿದಾಗ, ಇದು ಇಷ್ಟೊಂದು ಅನಿಸುತ್ತೆ. ಮತ್ತು ಬೆಂದ ಮೇಲೆ ತುಂಬ ಕಂಪ್ಲೀಟ್ ಕಡಿಮೆ ಅನಿಸುತ್ತೆ. ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಅಂತೂ. ನೋಡಿ ಈಗ ಮತ್ತೆ ಒಂದು ಸಲ ಎಲ್ಲ ಫ್ರೈ ಮಾಡ್ಕೋಬೇಕು, ತಿರುಗಿಸಿ ಎಲ್ಲನೂ. ಇಲ್ಲಾಂದರೆ ಈರುಳ್ಳಿ ಎಲ್ಲ ಸೀದಂಗೆ ಆಗಿಬಿಡುತ್ತೆ. ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಉಪ್ಪನ್ನ ಹಾಕ್ಕೋಬೇಕು. ಇದಾದಮೇಲೆ ಫಸ್ಟು 1-2 ನಿಮಿಷ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು, ಆಮೇಲಿಂದ ಉಪ್ಪನ್ನ ಹಾಕ್ಕೋಬೇಕು. ಕೆಲವು ಕುಂಬಳಕಾಯಲ್ಲಿ ನೀರು ಬಿಟ್ಕೊಬಿಡುತ್ತೆ. ಇದು ತುಂಬ ಚೆನ್ನಾಗಿತ್ತು ಕುಂಬಳಕಾಯಿ, ಸೊ ನೀರೇನು ಬಿಟ್ಕೊಳ್ಳಿಲ್ಲ. ಅದಕ್ಕೆ ಫಸ್ಟೇ ಉಪ್ಪು ಹಾಕ್ಕೋಬಾರ್ದು. ಉಪ್ಪು ಹಾಕ್ಕೊಬಿಟ್ರೆ ಉಪ್ಪಿಂದು ನೀರು ಗೊತ್ತಾಗುತ್ತೆ ನಮಗೆ. ಅದು ಫಸ್ಟೇ ಉಪ್ಪು ಹಾಕ್ಕೊಂಡು ಆಮೇಲಿಂದ ನಾವು ಫ್ರೈ ಮಾಡೋಕ್ಕೋದ್ರೆ ನೀರೆಲ್ಲ ಬಿಟ್ಕೊಬಿಡುತ್ತೆ, ತುಂಬ ಚೆನ್ನಾಗಿರಲ್ಲ.
ಸೊ ಇದು ಡ್ರೈ ಪಲ್ಯ ಥರ ಮಾಡ್ತಾ ಇರೋದಲ್ವ, ಹಾಗಾಗಿ ಫಸ್ಟೇ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಈಗ ಉಪ್ಪು ಹಾಕ್ಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೋಬೇಕು. ನೋಡಿ ಕಲ್ಲುಪ್ಪು ಹಾಕ್ಕೋತಾ ಇದ್ದೀನಿ. ಬೇಕಂದರೆ ಪುಡಿ ಉಪ್ಪು ಕೂಡ ಹಾಕ್ಕೋಬೋದು. ಕಲ್ಲುಪ್ಪು ಹಾಕಿದ್ರೆ ಸ್ವಲ್ಪ ಟೇಸ್ಟು ಚೆನ್ನಾಗಿರುತ್ತೆ, ಹಾಗಾಗಿ ಕಲ್ಲುಪ್ಪು ಹಾಕ್ಕೋತಾ ಇದ್ದೀನಿ. ಮತ್ತು ಇವಾಗ ಮಿಕ್ಸ್ ಮಾಡ್ಕೋಬೇಕು ಇನ್ನೊಂದ್ಸಲ. ಇನ್ ಕೇಸ್ ನೀವು ಮಾಡೋದ್ರಲ್ಲಿ ಏನಾದರೂ ಕುಂಬಳಕಾಯಿಂದ ನೀರು ಬಿಟ್ಕೊಂಡ್ರೆ ಆ ನೀರೆಲ್ಲ ಇಂಗಬೇಕು, ಅಂದರೆ ನೀರೆಲ್ಲ ಖಾಲಿ ಆಗಬೇಕು, ಆ ಥರ ಫ್ರೈ ಮಾಡ್ಕೊಳ್ಳಿ. ಆವಾಗ ಅದು ಕೂಡ ಚೆನ್ನಾಗಿರುತ್ತೆ, ಏನಾಗಲ್ಲ. ನೋಡಿ ಇಷ್ಟೇ ಮಾಡಿನೂ ನಾವು ತಿನ್ಬೋದು, ಚೆನ್ನಾಗಿರುತ್ತೆ. ಇಲ್ಲ ಬೇಕಂತಂದರೆ ನಾವು ಚಿಲ್ಲಿ ಪೌಡರ್ನು ಆ್ಯಡ್ ಮಾಡ್ಕೋಬೋದು. ನಮಗೆ ಸ್ವಲ್ಪ ಖಾರ ಎಲ್ಲ ಜಾಸ್ತಿ ತಿನ್ನೋದ್ರಿಂದ ನಾವು ಏನಿದೆ ಅದನ್ನು ಹಾಕ್ಕೋತಿದ್ದೀವಿ, ಸಾಂಬಾರು ಪೌಡರು. ನೋಡಿ ಈಗ ಹಾಕ್ಕೊಂಡು ಮತ್ತೆ ಮಿಕ್ಸ್ ಕೊಟ್ಕೋಬೇಕು. ನೋಡ್ಕೊಂಡು ಹಾಕ್ಕೋಬೋದು, ಯಾಕೆಂದರೆ ಹಸಿಮೆಣ್ಸಿಕಾಯಿನೂ ಹಾಕಿರ್ತೀವಿ, ಖಾರದ ಪುಡಿ ಎರಡೂ ಖಾರ ಆಗಿಬಿಡುತ್ತೆ. ಸೊ ನೋಡಿಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು. ಈಗ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ನೋಡಿ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಅಂತೂ. ಎಲ್ಲರೂ ಒಮ್ಮೆ ಟ್ರೈ ಮಾಡಿ, ಖಂಡಿತ ನಿಮಗೂ ಕೂಡ ಇಷ್ಟ ಆಗುತ್ತೆ. ಯಾರಾದರೂ ಟ್ರೈ ಮಾಡಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ, ಟ್ರೈ ಮಾಡಿದ್ದೆ ಚೆನ್ನಾಗಿ ಬಂದಿತ್ತು ಅಂದ್ಬಿಟ್ಟು. ಬಟ್ ನೀವು ಒಂದ್ಸಲ ಟ್ರೈ ಮಾಡಿದ್ರೆ ಖಂಡಿತ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ. ಈ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿರುತ್ತೆ, ಎಲ್ಲರಿಗೂ ಇಷ್ಟ ಕೂಡ ಆಗುತ್ತೆ. ನೋಡಿ ಕ್ಲೀನಾಗಿ ಈಗ ಬೇಯೋಕ್ಕೆ ಬಿಟ್ಬಿಡ್ಬೇಕಾದ್ರೂ ಪಾಡಗೋದು. ಈಗ ರೊಟ್ಟಿ ಹಿಟ್ಟು ಕಲಿಸ್ಕೊಳ್ಳೋಣ ಬನ್ನಿ. ನೋಡಿ ಅಕ್ಕಿ ಹಿಟ್ಟು ಇದಕ್ಕೆ ಸ್ವಲ್ಪ ತರಿತರಿನೇ ಇರಬೇಕು. ತರಿಯಾಗಿ ಮಿಲ್ಲಲ್ಲಿ ಬಿಡಿಸ್ಕೊಂಡು ಇಟ್ಕೊಂಡಿರ್ತೀನಿ ಮನೇಲಿ, ಅದನ್ನೇ ನಾನು ಯೂಸ್ ಮಾಡೋದು, ಅಂಗಡಿಯಿಂದ ತಂದು ಯೂಸ್ ಮಾಡಲ್ಲ. ಯಾವಾಗಲಾದರೂ ಇಲ್ಲ ಅಕ್ಕಿ ಹಿಟ್ಟು ಖಾಲಿಯಾಗಿತ್ತು ಸಡನ್ಲಿ ಅಂದರೆ ಮಾತ್ರ ಯೂಸ್ ಮಾಡೋದು. ಮತ್ತು ಈಗ ನೋಡಿ ಉಪ್ಪು ಹಾಕ್ಕೋತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಸ್ವಲ್ಪನೇ ನೀರು, ಜಾಸ್ತಿ ಬೇಡ, ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಇದನ್ನು ಕೈಯಲ್ಲೂ ಬಳಿತಾರೆ ನಮ್ಮ ಮಂಡ್ಯ ಸೈಡು. ಬೇಕಂತಂದರೆ ನೀವು ಕೈಯಲ್ಲಿ ಬಳ್ಕೊಬೋದು, ಬಟ್ ಕೈಯಲ್ಲಿ ಎಲ್ಲರಿಗೂ ಬರೋಲ್ಲ, ಅದು ಅಭ್ಯಾಸ ಇರೋರ್ಗಷ್ಟೇ ಬರುತ್ತೆ. ಸೊ ನಮಗೆ ಊರಿಗೆಲ್ಲ ಹೋದಾಗ ಕೈಯಲ್ಲೇ ಬಳಸ್ಕೊಂಡೇ ತಿನ್ನೋದು. ಈಗ ಇಲ್ಲಿ ಕೈಯಲ್ಲಿ ಬಳಿಯೋಕ್ಕೆ ನಮಗೆ ಬರಲ್ಲ, ಹಂಗಾಗಿ ನಾವು ಸೌಟಲ್ಲೇ ಹಾಕ್ಕೋತೀವಿ. ಆವಾಗೆಲ್ಲ ಒಲೆಯಲ್ಲಿ ಸುಡ್ತಾಯಿದ್ರು, ತುಂಬ ಚೆನ್ನಾಗಿರ್ತಿತ್ತು. ಇಲ್ಲಿ ನಾವು ಸ್ಟವ್ ಮೇಲೇ ಮಾಡಬೇಕು. ನೋಡಿ ಈ ಥರ ಸ್ವಲ್ಪನೇ ಹಾಕ್ಕೊಂಡು ನೀರನ್ನ ಕ್ಲೀನಾಗಿ ಕಲಿಸ್ಕೋಬೇಕು. ನಾವು ಕಲಿಸೋದ್ರ ಮೇಲೂ ರೊಟ್ಟಿ ಹೆಂಗೆ ಬರುತ್ತೆ ಏನಾದರೂ ಡಿಪೆಂಡ್ ಆಗುತ್ತೆ. ನೋಡಿ ಕೈಯಲ್ಲಿ ಬಳಿಯೋದಾದರೆ ಇಷ್ಟು ಈ ಲೆವೆಲ್ಗೆ ಸಾಕಾಗುತ್ತೆ. ನಾವು ಸೌಟಲ್ಲಿ ಮಾಡೋದ್ರಿಂದ ಸ್ವಲ್ಪ ತೆಳ್ಳಗೆ, ಅಂದರೆ ದೋಸೆ ಬ್ಯಾಟರ್ ಏನಿರುತ್ತೆ ಆ ಥರ ಮಾಡಿಕೊಂಡ್ರೆ ಕ್ಲೀನಾಗಿ ನಾವು ಸೌಟಲ್ಲೇ ಬಳ್ಕೊಬೋದು. ಸೇಮ್ ಅದೇ ಥರನೇ ಇರುತ್ತೆ, ಬಟ್ ಕೈಯಲ್ಲಿ ಬಳಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಈ ವಿಡಿಯೋ ಯಾರ್ಯಾರು ನೋಡ್ತಿದ್ದೀರಾ ಮಂಡ್ಯ ಸೈಡಿಂದ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಕೈಯಲ್ಲಿ ಬಳಿಯೋ ರೊಟ್ಟಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ನೋಡಿ ಈ ಥರ ನಾವು ಸೌಟಲ್ಲಿ ಮಾಡ್ತೀವಿ ಅಂದರೆ ಈ ಹದ ಸಾಕಾಗುತ್ತೆ. ಇಷ್ಟು ಸಾಕು. ಅದು ಕಲಸಿಟ್ಕೊಂಡು ಒಂದು 10 ನಿಮಿಷ ಇಟ್ಕೋಬೇಕು. ನೋಡಿ ಈಗ ಇದು ಪಲ್ಯ ಕೂಡ ಬೆಂದಿದೆ. ಇನ್ನೊಂದು ಸಲ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಿದ್ರೆ ಆಯಿತು. ನೋಡಿ ಯಾವ ಹದ ಇದೆ ಅಂದ್ಬಿಟ್ಟು ನೋಡಿ. ಈಗ ಈ ಥರ ದೋಸೆ ಬ್ಯಾಟ್ರ್ ಥರ ಆದರೆ ಸಾಕು ಸೌಟಲ್ಲಿ ಬಳಿಯೋದ್ರಿಂದ. ಮತ್ತು ತವ ಏನಿರುತ್ತೆ ಅದನ್ನು ತುಂಬ ಚೆನ್ನಾಗಿ ಕಾಯಿಸ್ಕೋಬೇಕು. ಸ್ವಲ್ಪ ಈಗ ದೋಸೆಗೆಲ್ಲ ಹಾಕ್ತೀವಿ ನೋಡಿ, ಸ್ವಲ್ಪ ಕಾದ ತಕ್ಷಣ ಹಂಗೆ ಮಾಡ್ಕೋಬಾರ್ದು, ಚೆನ್ನಾಗಿ ಕಾಯಬೇಕು. ದೋಸೆ ತವ ಏನಿದೆ ಅದು ಚೆನ್ನಾಗಿ ಕಾದ್ರಷ್ಟೇ ನಿಮಗೆ ದೋಸೆ ಕ್ಲೀನಾಗಿ ಬರೋದು, ರೊಟ್ಟಿ ಕ್ಲೀನಾಗಿ ಬರೋದು. ನೋಡಿ ಫಸ್ಟು ಒಂದು ಸ್ವಲ್ಪ ದಪ್ಪಕ್ಕೆ ಹಾಕೋತಿದ್ದೀವಿ, ಯಾಕೆಂದರೆ ನನ್ನ ಮಗನಿಗೆ ತುಂಬ ಕ್ರಿಸ್ಪಿ ಆದರೆ ಅವನು ಇಷ್ಟಪಡಲ್ಲ. ಸೊ ಹಂಗಾಗಿ ಸ್ವಲ್ಪ ದಪ್ಪಕ್ಕೆ ಇರಲಿ ಅಂತ ಮೊದಲನೇದು ದಪ್ಪಕ್ಕೆ ಹಾಕ್ತಿದ್ದೀವಿ. ನೋಡಿ ಈ ಥರ ಇರುತ್ತೆ. ಇದು ಏನು ನಾವು ಕೈಯಲ್ಲಿ ಹಾಕಿ ಸೌಟಿಂದ ತೆಗಿಬೇಕು ಅದೆಲ್ಲ ಏನಿಲ್ಲ, ಅದೇ ಎದಳುತ್ತೆ ತವಾದಿಂದ, ಅದೇ ಬಿಡುತ್ತೆ ರೊಟ್ಟಿ, ಆವಾಗ ಈಸಿಯಾಗಿ ಎತ್ಕೋಬೋದು ಅಷ್ಟೇ. ನೋಡಿ
ನೋಡಿ ರೆಡಿ ಆಯಿತು. ತುಂಬ ಚೆನ್ನಾಗಿತ್ತು. ಎಲ್ಲರೂ ಒಂದ್ಸಲ ಟ್ರೈ ಮಾಡಿ. ಬನ್ನಿ ಟೇಸ್ಟ್ ಮಾಡ್ತೀನಿ ನಾನಿವಾಗ. ಆ್ಯಕ್ಚುಲಿ ವಾಯ್ಸ್ ಡಿಸ್ಟರ್ಬೆನ್ಸ್ ಇತ್ತಂತ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ತುಂಬ ಚೆನ್ನಾಗಿತ್ತು, ರಿಯಲಿ ತುಂಬ ಚೆನ್ನಾಗಿತ್ತು. ಎಲ್ಲರೂ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ವಿತ್ ಲಾಟ್ಸ್ ಆಫ್ ಲವ್.